ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿ ಹೋದ ಈ ಅಮೂಲ್ ಬೇಬಿ? ಮೊದಲು ನನ್ನ ಮೇಲೆ ಸಿಡಿದು ಬೀಳ್ತಿದ್ದ, ಈಗ ಎಷ್ಟೊಂದು ಬದಲಾಗಿದ್ದಾನೆ. ನನ್ನ ವರ್ತನೆಯಲ್ಲಿ ಸ್ವಲ್ಪ ಚೇಂಜ್ ಕಂಡ್ರು ಅವನಿಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ. ನೀನು ನಮ್ಮ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿನ್ನ ಮಧ್ಯೆ ಅಗ್ರಿಮೆಂಟ್ ಆಗಿತ್ತಾಗಿತ್ತು. ಇಂಥ ಪರಿಸ್ಥಿತಿಲಿ ನಾನು ಅವನ್ನ ಬಿಟ್ಟು ಹೋಗೋದು ಹೇಗೆ? ಆದರೆ ಸೀತಮ್ಮ ಒಂದ್ಸಲ ನಿರ್ಧಾರ ಮಾಡಿದ್ರೆ ಮುಗಿದು ಹೋಯ್ತು. ಮತ್ತೆ ಯಾರ ಮಾತನ್ನು ಕೇಳಲ್ಲ. ದೇವ್ರೆ, ನನ್ನ ಮತ್ತೆ ಅಮೂಲ್ ಬೇಬಿನ ಯಾವತ್ತೂ ದೂರ ಮಾಡಬೇಡ. ಅಳು ಬಂದರು ಅಳಬಾರದು, ಮನಸ್ಸೇ ಇರು ತಡೆದು. ಪ್ರತಿ ಪ್ರೀತಿಗೂ ಗೆಲುವಾಗದು, ನಿಜವೇ ಇದು ಇದು. ಯಾರನು ದೂರಲಿ ನನ್ನದೇ ತಪ್ಪಿರುವಾಗ ನೋಡುತ್ತಾ ನಿಲ್ಲಲಿ ಹೇಗೆ ಈಗ? ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯನ? ಸಿಗದವರ ಹಿತ ಬಯಸುವುದೇ, ಶುಭ ಹರಸುವುದೇ ನಿಜ ಪ್ರೀತಿನ. ನೋಟ್ ಸತ್ಯ, ನಾನು ಏನು ತಂದಿದ್ದೀನಿ ಅಂತ. ನಿನ್ನ ಫೇವ್ರೆಟ್ ಮಿರ್ಚಿ ಮಂಡಕ್ಕಿ. ಗೊತ್ತು, ಆದರೆ ಇದನ್ನ ಯಾಕೆ ತರಕೋದೆ ಅಮೂಲ್ ಬೇಬಿ? ವಾಟ್ ಅ ಸ್ಟೂಪಿಡ್ ಕ್ವೆಶ್ಚನ್ ಸತ್ಯ. ಮಿರ್ಚಿ ಮಂಡಕ್ಕಿ ಏನಕ್ಕೆ ತರ್ತಾರೆ? ತಿನ್ನಕ್ತಾನೆ. ನಿನ್ನ ಮೂಡ್ ಬೇರೆ ಆಫ್ ಆಗಿತ್ತಲ್ಲ, ಇದು ನಿನ್ನ ಫೇವ್ರೆಟ್ ಸ್ನ್ಯಾಕ್ ಅಂತ ನನಗೆ ಗೊತ್ತು, ಅದಕ್ಕೆ ತಂದೆ. ತಗೋ ತಿನ್ನು. ಥ್ಯಾಂಕ್ ಯು ಅಮೂಲ್ ಬೇಬಿ. ಹಲೋ ಸಾಹೇಬ್ರೆ, ನೀವ್ಯಾಕೆ ಬರೀ ಸ್ವೀಟ್ ಮಂಡಕ್ಕಿ ತಿಂತಿದ್ದೀರಾ? ನಿಮಗೆ ಖಾರ ಮಂಡಕ್ಕಿ ಬೇಡವಾ? ನೀನು ತಿನ್ನು ಸತ್ಯ. ನಿನ್ನ ಲೆವೆಲ್ ಖಾರ ನನ್ನ ಕೈಲಿ ತಿನ್ನಕ್ಕಾಗಲ್ಲ. ನನ್ಗೇನಾದ್ರು ಇದೆ ಸರಿ. ಇದೇ ನನಗಾಗಲ್ಲ ಅನ್ನೋದು. ಇದರಲ್ಲಿ ಏನಿದೆ? ಸಪ್ಪೆ ಅದು. ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ತಿನ್ಬೇಕು ಕಣಯ್ಯ. ತಗೋ ತಿನ್ನು. ಏ ಸತ್ಯ, ಅದು ತುಂಬಾ ಖಾರ ಇರುತ್ತೆ, ಬೇಡ ನಂಗೆ. ನನ್ನ ಕೈಲಿ ಆಗಲ್ಲ. ತಿನ್ನು ಅಮಲ್ ಬೇಬಿ. ಖಾರ ಖಾರ ಖಾರ. ಇಷ್ಟಕ್ಕೆ ಖಾರನಾ? ನೀನೊಳ್ಳೆ. ನಾನು ಹೇಳ್ದೆ ಅಲ್ವಾ ನನಗೆ ಬೇಡ ಅಂತ. ಇವಾಗ ನೋಡು, ಜೀವನದಲ್ಲಿ ಎಲ್ಲ ಮಸಾಲೆಗಳು ಇರಬೇಕು ಕಣಯ್ಯ, ಆಗ್ಲೇ ನಾಲ್ಗೆಗೂ ರುಚಿ, ಲೈಫ್ಗೂ ರುಚಿ. ಅಮ್ಮ ತಾಯಿ, ಇಂಥ ಡೀಪ್ ಫಿಲಾಸಫಿ ಇಲ್ಲ ನನಗೆ ನೀನು ಹೇಳಕ್ ಹೋಗ್ಬೇಡ. ನಂದೇ ನನ್ಗಾಗಿದೆ. ಏನೋ ಪಾಪ ಹುಡುಗಿ ಅಪ್ಸೆಟ್ ಆಗಿರ್ಲು ಅಂತ ನಿನ್ನ ಫೇವ್ರೆಟ್ ಸ್ನ್ಯಾಕ್ ತಂದ್ರೆ ನಿನಗೆ ನನ್ನ ಮೇಲೆ ಕೇರೇ ಇಲ್ಲ. ಹೋಗು ನೀನು. ಬಹುಶಃ ಇದೆಲ್ಲ ನಾನು ನಿನ್ನ ಜೊತೆ ಕಳೆಯೋ ಕೊನೆ ಕ್ಷಣಗಳು ಅನ್ಸುತ್ತೆ ಅಮಲ್ ಬೇಬಿ. ನಿನ್ನೆ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ.
ಸ್ವಲ್ಪ ಉಪ್ಪಿನಕಾಯಿ ಹಾಕಿ. ಅಲ್ಲಪ್ಪ, ದಿವ್ಯಾ ಬೆಳಗ್ಗೆಯಿಂದನೂ ಊಟ ಮಾಡಿಲ್ಲ, ಉಪವಾಸ ಇದ್ದಾಳೆ. ತಾಯಿಯಾಗಿ ನನಗೆ ಅನ್ನ ಸೇರಿಲ್ಲ. ನೀನು ನೋಡಿದ್ರೆ ಅವಳನ್ನ ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತೀಯ. ಅವಳು ತಿಂದಿದ್ದಾಳೋ ಬಿಟ್ಟಿದ್ದಾಳೋ ಅಂತನೂ ಗಮನಿಸಿಲ್ಲ ನೀನು. ಅತ್ತೆ, ಅಳಿಂದ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇವ್ರು ನಿಜವಾಗ್ಲೂ ದಿವ್ಯನ ಚೆನ್ನಾಗಿ ನೋಡ್ಕೊಳ್ತಾರ? ಅತ್ತೆ, ನೀರೇ ಕೊಟ್ಟಿಲ್ಲ, ನೀರು ಕೊಡಿ. ಅಲ್ಲವಲ್ಲ, ನೀನು ಸುಳ್ಳು ಹೇಳಿದ್ರು ನೀನು ಪ್ರೀತಿ ಸುಳ್ಳಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ನೀನು ನೋಡಿದ್ರೆ ಹೀಗಾಡ್ತಾ ಇದೆಯಲ್ಲಪ್ಪ. ಅಲ್ಲ, ನಿಜವಾಗ್ಲೂ ನಮ್ಮ ದಿವ್ಯನ ನೀನು ಪ್ರೀತಿ ಮಾಡ್ತಾ ಇದೀಯಾ? ಯಾಕಜ್ಜಿ ಹೀಗೆ ಹೇಳ್ತಾ ಇದ್ದೀರಾ? ಓಹ್, ಊಟದ ವಿಚಾರಕ್ಕ ನಾನು ಅನ್ನ ಕಲ್ಸ್ಕೊಂಡು ಹೋಗ್ತಿರೋದೆ ದಿವ್ಯನಿಗೋಸ್ಕರ ಅಜ್ಜಿ. ಈ ಥರ ಉಪ್ಪಿನಕಾಯಿ ಕಲಿಸ್ಕೊಟ್ರೆ ಅವಳಿಗೆ ತುಂಬ ಇಷ್ಟ. ಈ ಉಪ್ಪಿನಕಾಯಿ ಡಬ್ಬನು ಬೆಂಗಳೂರಿಂದನೇ ತರಿಸಿದ್ದು. ಹೀಗೆ ಕೊಟ್ಟರೆ ಅವಳು ಎಷ್ಟು ಜಾಸ್ತಿ ತಿಂತಾಳೆ ಅಂತ ಅಷ್ಟೇ ಅಜ್ಜಿ. ಅವಳಿಗೆ ಹಳ್ಳಿ ಊಟ ಇಡಿಸಲ್ಲ. ಪಿಜ್ಜಾ ಬರ್ಗರ್ ಅಂದರೆ ಅವಳಿಗೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ನಾನು ಬಡವ. ಅದನ್ನೆಲ್ಲ ಈ ಹಳ್ಳೀಲಿ ಎಲ್ಲಿಂದ ತಂದ್ಕೊಡ್ಲಿ ಹೇಳಿ? ಅದಕ್ಕೆ ಈ ಥರ ಉಪ್ಪಿನಕಾಯಿನ ಕಲಿಸ್ಬಿಟ್ಟು ನಾನೇ ನನ್ನ ಕೈಯಾರೆ ಮುದ್ದು ಮಾಡಿ ತಿನ್ನಿಸ್ತೀನಿ. ಪ್ರೀತಿಯಿಂದ ಕೊಟ್ಟರೆ ತಿಂತಾಳೆ. ಅವಳು ಹಠಮಾರಿ ನಿಜ, ಆದರೆ ನನ್ನ ಪ್ರೀತಿ ಒಂದಲ್ಲ ಒಂದು ದಿನ ಅವಳು ಮನಸ್ಸು ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಅಜ್ಜಿ. ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಕಣಪ್ಪ. ಯಾರಿಗೆ ಆಗಲಿ ನನ್ನ ಮೇಲೆ ಅನುಮಾನ ಬರೋದು ಸಹಜನೇ ಬಿಡಿಯತ್ತೆ. ನೀನು ದಿವ್ಯನ ಅಷ್ಟೊಂದು ಪ್ರೀತಿಸ್ತೀಯಾ? ಅವಳು ನನ್ನ ಜೀವ ಅತ್ತೆ. ನಾನು ಸುಳ್ಳು ಹೇಳಿರ್ಬೋದು, ಆದರೆ ನನ್ನ ಪ್ರೀತಿಲಿ ಮೋಸ ಇಲ್ಲ. ದೇವ್ರ ಅವಳಿಗೆ ಏನು ಕೊಟ್ಟನೋ ಬಿಟ್ನೋ, ಆದರೆ ಪ್ರೀತಿಸೋ ಅಂತ ಗಂಡನ ಕೊಟ್ಟಿದ್ದಾರಲ್ಲ, ಅಷ್ಟು ಸಾಕು. ಅತ್ತೆ, ನೀರು ಕೊಡಿ. ಜಾನಕಿ, ಇವನು ಶ್ರೀಮಂತ ಅಂತ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ರು ದಿವ್ಯನ ನಿಜವಾಗ್ಲೂ ತುಂಬ ಪ್ರೀತಿ ಮಾಡ್ತಾನೆ ಕಣೆ. ಆದರೆ ಆ ದಿವ್ಯ ಯಾರನ್ನೂ ಪ್ರೀತಿ ಮಾಡಲ್ಲ, ಬರೀ ದುಡ್ಡು ದುಡ್ಡು ಅದೊಂದನ್ನೇ ಪ್ರೀತಿ ಮಾಡೋದು. ಇಂಥ ಕೆಟ್ಟ ಬುದ್ಧಿನ ಅದೆಲ್ಲಿ ಕಲ್ತ್ಕೊಂಡ್ಲೋ ಏನೋ. ದೇವ್ರ ದಯೆಯಿಂದ ಅವಳಿಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅತ್ತೆ. ಇನ್ಮೇಲಾದರೂ ಅವಳ ಬುದ್ಧಿ ಕಲ್ತ್ಕೊಳ್ಬೇಕು. ರಿತು, ಏನು ಹೇಳ್ತಾ ಇದೆಯಾ ನೀನು? ಏನು ಮಾತಾಡ್ತಿದ್ದೀನಿ ಅಂತ ಐಡಿಯಾ ಇದೆಯಾ ನಿನಗೆ? ಇದೆ, ಎಲ್ಲ ಇದೆ. ಈಗ ನಾವು ಇಲ್ಲಿಂದ ಓಡ್ ಹೋಗ್ಬೇಕು ಅಷ್ಟೇ, ನಮಗೆ ಬೇರೆ ಯಾವ ಆಪ್ಷನ್ನು ಇಲ್ಲ. ಅದು ನೀನು ಹೇಳ್ದಷ್ಟು ಈಸಿ ಅಲ್ಲ ರಿತು. ಈಸಿ ಯಾವುದು ಅಲ್ಲ ರಾಕಿ. ನಿನಗೆ ನಾನು ಬೇಕು ಅಂದರೆ ನಾ ಹೇಳ್ದಷ್ಟು ಮಾಡು. ರಿತು, ನೀನು ಹೇಳ್ತಾ ಇರೋದು ತಪ್ಪು. ನಾವು ಹಾಗೆಲ್ಲ ಮಾಡೋಕ್ಕಾಗಲ್ಲ. ಇದು ಬರೀ ನಮ್ಮಿಬ್ರ ಪ್ರಶ್ನೆ ಅಲ್ಲ ರಿತು. ಇದ್ರಲ್ಲಿ ನೀನು, ನಿಮ್ಮ ಮನೆಯವರು, ನಾನು, ನಮ್ಮ ಹುಡುಗರು, ಸತ್ಯ ಎಲ್ಲರೂ ಬರ್ತಾರೆ. ಅವ್ರಿಗೆ ಗೊತ್ತಿಲ್ದಿರಂಗೆ ನಾವೇನು ಮಾಡೋಕ್ಕಾಗಲ್ಲ ರಿತು. ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾವು ಇದನ್ನೆಲ್ಲ ಮಾಡೋದು ಸರಿ ಇರಲ್ಲ. ಏನು ಹೇಳ್ತಿದ್ಯಾ ರಾಕಿ? ಓಡ್ ಹೋಗೋರು ಎಲ್ರಿಗೂ ಹೇಳಿ ಹೋಗ್ತಾರಾ? ಇಲ್ಲ ರಿತು, ಇದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ನಾವು ಹಾಗೇನಾದರೂ ಮಾಡಿದ್ರೆ ನಿಮ್ಮ ಮನೆಯವ್ರ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ರಿತು.
ಜೀವನ ಪೂರ್ತಿ ಮನೆಯವ್ರು ನಮ್ಮನ್ನು ಒಪ್ಪಲ್ಲ, ಕ್ಷಮಿಸೋದು ಇಲ್ಲ. ನಾವು ಬರೀ ಪ್ರೀತಿ ಮಾಡಿದ್ದಕ್ಕೆ ನಿಮ್ಮ ಮನೇಲಿ ಅಷ್ಟೆಲ್ಲ ರಾಧಾಂತ ಆಗಿದೆ. ಇನ್ನು ಓಡೋಗಿ ಮದುವೆ ಆದ್ರೆ ಕ್ಷಮಿಸ್ತಾರಾ? ಇಲ್ಲ ರೀತು, ನನಗಿದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಇಲ್ಲೇ ಇಟ್ಟಿದ್ನಲ್ಲ, ಇದ್ದಕ್ಕಿದ್ದಾಗೆ ಮಾಯ ಆಗ್ಬಿಡ್ತಾ? ರೀತು ಏನಾದರೂ ತಗೊಂಡ್ಲಾ? ಇಲ್ಲ, ರೀತು ಹಾಗೆಲ್ಲ ಹೇಳ್ದೆ ಕೇಳ್ದೆ ತಗೊಳ್ಳೋದಿಲ್ಲ. ಬೇರೆ ಯಾರಾದರೂ ತಗೊಂಡ್ರಾ? ಯಾವುದಕ್ಕೂ ರೀತುನೇ ಒಂದ್ಸಲ ಕೇಳೋಣ. ಈಗೇನು? ಏನು ಅಂದ್ರೆ ಏನು ಹೇಳಿರಿತು? ರಾಕಿ, ನಾವಿಬ್ರು ನಾಳೆ ಮದುವೆ ಆಗ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಅಪ್ಪ ಅಮ್ಮ ಜೀವನ ಪೂರ್ತಿ ನಮ್ಮನ್ನ ಒಂದಾಗಕ್ ಬಿಡಲ್ಲ. ಫೈಟ್ ಮಾಡೋಣ ರೀತು, ಅದು ಬಿಟ್ಟು ಹೀಗೆ ತಪ್ಪು ಮಾಡಿದವ್ರ ಥರ ಓಡ್ ಹೋಗ್ಬೇಕಾ? ಚೀಪ್ ಅನ್ಸಲ್ವಾ? ನನಗದೆಲ್ಲ ಗೊತ್ತಿಲ್ಲ ರಾಕಿ. ನಾಳೆ ನೀನು ಇಲ್ಲಿಗೆ ಬಂದು ನನ್ನ ಕರ್ಕೊಂಡು ಹೋಗ್ಲೇಬೇಕು. ನಾಳೆ ನಮ್ಮಿಬ್ರು ಮದುವೆ ಆಗ್ಲೇಬೇಕು ಅಷ್ಟೇ. ಹಠ ಮಾಡಬೇಡ. ನಮಗೋಸ್ಕರ ಸತ್ಯ ಇಡೀ ಮನೆಯವ್ರನ್ನ ಎದುರಾಕೊಂಡು ನಮಗೆ ಸಪೋರ್ಟ್ ಮಾಡ್ತಿದ್ದಾಳೆ. ನಾವು ಇಂಥ ಕೆಲಸ ಮಾಡಿದ್ರೆ ಅದು ಸತ್ಯ ಮಾಡೋಕೆ ದ್ರೋಹ ಆಗುತ್ತೆ. ಅವಳ ಪ್ರೀತಿಗೆ ನಾವು ಕೊಡೋ ಮರ್ಯಾದೆ ಇದೇನಾ? ನೋಡು ರಾಕಿ, ನಾನು ನಿನ್ನ ಒಪಿನಿಯನ್ನ ಕೇಳಕ್ಕೆ ನಿನಗೆ ಫೋನ್ ಮಾಡಲಿಲ್ಲ, ನನ್ನ ನಿರ್ಧಾರನ ಹೇಳಕ್ಕೆ ಫೋನ್ ಮಾಡಿರೋದು. ನಾಳೆ ನೀನು ಏನಾದರೂ ನನ್ನನ್ನು ಬಂದು ಕರ್ಕೊಂಡು ಹೋಗಲಿಲ್ಲ ಅಂದರೆ ನನ್ನ ಹೆಣ ನೋಡಬೇಕಾಗತ್ತೆ. ಈಗೇನು ಮಾಡಬೇಕು ಅನ್ನೋದನ್ನ ನೀನೇ ಡಿಸೈಡ್ ಮಾಡಿ. ಶಟಪ್ ರೀತು, ಇನ್ನೊಂದ್ಸಲಿ ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಯಾಕೆ ಸಾಯೋ ಮಾತೆಲ್ಲ ಆಡ್ತಾ ಇದೆಯಾ? ಸಾಯೋದೆಲ್ಲ ಈಸಿ, ತಾಕತ್ತಿದ್ರೆ ಬದುಕು ತೋರಿಸ್ಬೇಕು. ನಮ್ಮಿಬ್ರನ್ನು ಇವ್ರು ಬದುಕಕ್ ಬಿಡಲ್ಲ ರಾಕಿ. ಅದಕ್ಕೆ ಸತ್ತೋಗ್ತೀನಿ ಅನ್ಬಿಡ್ತೀಯಾ? ನಿನ್ನ ನಂಬಿರೋ ಗತಿ ಏನು ರೀತು? ನಿನ್ಗೆ ಇಷ್ಟು ದಿನ ಏನೆಲ್ಲ ಹೇಳಿ ನಂಬಿಸಿದನೋ ಅದೆಲ್ಲವೂ ಸುಳ್ಳು. ನನ್ನ ಜೊತೆ ತೋರಿಸಿದ ಲೇಡಿ ಬಾಲನ ಅಮ್ಮ ಅಲ್ಲ, ನಾನು ಅವನ ಅಪ್ಪ ಅಲ್ಲ. ಅದೆಲ್ಲವೂ ನಾಟಕ, ಬಾಲ ಮಾಡಿರೋ ಸೆಟಪ್. ಬೇಬಿ, ನೀನು ಇಲ್ಲಿದ್ಯಾ? ನಾನು ಮನೆಯೆಲ್ಲ ಹುಡುಕ್ಬಿಟ್ಟೆ. ಇದೇನು ದೊಡ್ಡ ಅರಮನೆ, ಹುಡುಕಿದ್ರು ಸಿಗದೆ ಇರಕ್ಕೆ. ಏನು ಬೇಬಿ, ನಮ್ಮ ಮನೆ ನಮಗೆ ಅರಮನೆನೇ ಅಲ್ವಾ? ನಿನಗಿರ್ಬೋದು, ನನಗಲ್ಲ. ನನಗೆ ಆ ಭ್ರಮೆನೂ ಇಲ್ಲ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ, ಊಟ ಮಾಡು. ಬೇಡ ನನಗೆ. ಬೇಡ ಅಂದರೆ ಹೇಗೆ? ನನ್ನ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸ್ಬೇಡ ಪ್ಲೀಸ್. ಊಟ ಮಾಡು. ಬೇಡ ಅಂತ ಹೇಳ್ದೆ ತಾನೆ. ಪ್ಲೀಸ್ ಬೇಬಿ, ನೀನು ಹಸ್ಕೊಂಡಿದ್ರೆ ನನಗೆ ಊಟ ಸೇರುತ್ತಾ ಹೇಳು? ಹಾಗಿದ್ರೆ ಉಪವಾಸ ಇದ್ದು ಸಾಯಿ. ಆಯ್ತು ಬಿಡು, ನೀನು ಊಟ ಮಾಡಬೇಡ, ನಾನೇ ತಿನ್ನಿಸ್ತೀನಿ.
ನಾನು ಯಾರಾದರೂ ಬಿಸಾಕ್ತಾರ ಬೇಬಿ? ನೀನು ಅನ್ನ ಕೊಟ್ಟರು ಅದು ವಿಷಾನೇ. ನಿನ್ನ ಮಾತಿನ ವಿಷಯನೇ ಸಹಿಸ್ಕೊಳಕ್ಕಾಗ್ತಿಲ್ಲ. ಐ ಆಮ್ ಸಾರಿ. ಆಯ್ತು ಬಿಡು ರಾಕಿ, ನಿನಗೂ ನಾನು ಬೇಡ ಆಗ್ಬಿಟ್ಟೆ ಅಲ್ವಾ? ಇಲ್ಲಿ ಮನೆಯವರೆಲ್ಲ ನನಗೆ ಬೈತಾರೆ, ಈಗ ನೀನು ನನಗೆ ಬೈತಿಯಲ್ಲ. ಸಾರಿ, ನೀನು ಸಾಯೋ ಮಾತೆಲ್ಲ ಆಡಿದ್ರೆ ನನಗೆ ಹಿಂಸೆ ಆಗಲ್ವಾ ಹೇಳು? ನೀನು ನನ್ನ ಪ್ರಾಣ ಅರಿತು, ನಿನ್ನನ್ನು ಬಿಟ್ಟು ನನಗೆ ಯಾರಿದ್ದಾರೆ? ನನ್ನ ಲೈಫಲ್ಲಿ ಹೊಸ ಬೆಳಕಾಗಿ ಬಂದೋಳು ನೀನು. ನೀನೇ ಹೀಗೆ ಮಾತಾಡ್ಬಿಟ್ರೆ ನಾನು ಎಲ್ಲಿಗೆ ಹೋಗಬೇಕು? ಹಾಗಿದ್ರೆ ನಿನಗೆ ನಾವಿಬ್ರು ಒಟ್ಟಿಗೆ ಜೀವನ ಮಾಡಬೇಕು ಅಂತ ಇದೆ ತಾನೆ? ಖಂಡಿತ ಇದೆ. ಹಾಗಂತ ಅದಕ್ಕೆ ಅಡ್ಡದಾರಿಲಿ ಹೋಗೋದು ಪರಿಹಾರ ಅಲ್ಲ. ಕಷ್ಟನೋ ಸುಖನೋ ಕಲ್ಲೋ ಮುಳ್ಳೋ ಯಾವತ್ತೂ ಮೇನ್ ರೋಡಲ್ಲಿ ಹೋಗಬೇಕು ರೀತು, ಶಾರ್ಟ್ಕಟ್ ಅಲ್ಲ. ಪ್ಲೀಸ್ ರಾಕಿ, ಹಾಗೆಲ್ಲ ಹೇಳಬೇಡ. ನಾವಿಬ್ರು ದೂರ ಹೋಗಿ ಪ್ರೀತಿಯಿಂದ ಜೀವನ ಮಾಡೋಣ. ನಾಳೆ ನಾನು ರೆಡಿ ಇರ್ತೀನಿ. ಅವತ್ತು ಹಿಂದ್ಗಡೆ ಬಂದಿದ್ಯಲ್ಲ, ಹಾಗೆ ಬಂದು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು. ನಾ ಕಾಯ್ತಾ ಇರ್ತೀನಿ ರಾಕಿ, ಪ್ಲೀಸ್. ನೋಡ್ರಿತು, ನಾನು ನೀನು ಪ್ರೀತಿ ಮಾಡ್ತಿರೋದು ನಿಜಾನೇ, ಆದರೆ ನಾನು ನಿನ್ನ ಲೈಫಿಗೆ ಯಾವಾಗ ಬಂದೆ? ತೀರಾ ಇತ್ತೀಚೆಗೆ ಅಲ್ವಾ? ನೀನು ನನಗೋಸ್ಕರ ನಿಮ್ಮ ಮನೆಯವ್ರಿಗೆ ಮೋಸ ಮಾಡೋದು ನಾನು ಸಹಿಸಲ್ಲ. ಈ ಯೋಚನೆನ ಇಲ್ಲಿಗೆ ಬಿಟ್ಬಿಡು. ಮನೆಯವ್ರ ಬೆಲೆ ನಿನಗೇನು ಅಂತ ಗೊತ್ತಿಲ್ದಿರ್ಬೋದು, ಆದರೆ ನನಗೆ ಗೊತ್ತಿದೆ. ನೀನು ನಾಳೆ ಏನಾದರೂ ಬರಲಿಲ್ಲ ಅಂದರೆ ಇಲ್ಲಿ ನನ್ನ ಎಂಗೇಜ್ಮೆಂಟ್ ಮಾಡಿಬಿಡ್ತಾರೆ ಕಣೋ. ನಿನಗೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ವಾ? ನಾವೇನಾದ್ರೂ ಇವಾಗ ಓಡ್ ಹೋಗಿ ಮದುವೆ ಆದರೆ ಸತ್ಯ ನಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ. ಇದೊಂದು ನಿರ್ಧಾರದಿಂದ ಎಲ್ಲದನ್ನು ಎಲ್ಲರನ್ನೂ ಕಳ್ಕೋಬೇಕಾಗುತ್ತೆ. ಹಾಗಿದ್ರೆ ಇದೇ ನಿನ್ನ ಕೊನೆ ನಿರ್ಧಾರನಾ? ಹೌದು. ಹಾಗಿದ್ರೆ ನನ್ನ ಕೊನೆ ನಿರ್ಧಾರನ ಕೇಳಿಸ್ಕೊ. ನಾಳೆ ನೀನು 10 ಗಂಟೆ ಹಾಗೆ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಅಂದರೆ ಆಮೇಲೆ ನನ್ನ ಹೆಣನ ನೋಡಬೇಕಾಗತ್ತೆ. ಆಯಿತು ರೀತು, ಬರ್ತೀನಿ. ದಯವಿಟ್ಟು ಇನ್ನೊಂದ್ಸಲ ಸಾಯೋ ಮಾತಾಡಬೇಡ ಪ್ಲೀಸ್. ಐ ಲವ್ ಯು ರಾಕಿ. ನಾಳೆ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗು. ಥ್ಯಾಂಕ್ ಯು.
ರಿತು